ಪಿರೇಗಾಳಿ ಗ್ರಾಮಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಕೆಸರುಮಯ. ವಾಹನಗಳು ಸಿಲುಕಿ ಗ್ರಾಮಸ್ಥರ ಪರದಾಟ. ಜೊಯ್ಡಾ ತಾಲೂಕಿನ ಅಖೇತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿರೇಗಾಳಿ ಗ್ರಾಮಕ್ಕೆ ಗೋವಾ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಯಿಂದ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು, ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಸ್ತೆ ಕೆಸರಿನಿಂದ ಆವರಿಸಿರುವ ಕಾರಣ ದ್ವಿಚಕ್ರ ಹಾಗೂ 4 ಚಕ್ರದ ವಾಹನಗಳು ಆಗಾಗ ಸಿಲುಕುತ್ತಿದ್ದು, ಗ್ರಾಮಕ್ಕೆ ವಾಹನಗಳನ್ನು ತರುವುದು ಹಾಗೂ ಹೊರಗೆ ಕೊಂಡೊಯ್ಯುವುದು ಗ್ರಾಮಸ್ಥರಿಗೆ ದೊಡ್ಡ ಸವಾಲಾಗಿದೆ. ಈ ಕುರಿತು ಗ್ರಾಮ ಪಂಚಾಯಿತಿ ಹಾಗೂ NHAI ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನಿಯಮಾನುಸಾರ ರಾಷ್ಟ್ರೀಯ ಹೆದ್ದಾರಿಯಿಂದ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು 50 ಮೀಟರ್ ರಸ್ತೆ ನಿರ್ಮಾಣದ ಜವಾಬ್ದಾರಿ NHAI ಇಲಾಖೆಯದಾಗಿದ್ದರೂ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶೀಘ್ರದಲ್ಲೇ ರಸ್ತೆ ನಿರ್ಮಿಸಿ ಗ್ರಾಮಸ್ಥರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. एकदम हे पास चिखल झालेला आहे. या रोडने गाडी येत जात नाही पण येत नाही. त्या आता पिरेगावच्या लोकांनी कुठून जायचं हे आम्हाला मोठं समस्या झालं आहे. त्याचा आता परिहार तुम्ही पंचायतीने द्यायचा, नाहीतर या रोडवाल्याने आम्हाला हे न्याय द्यायचा आहे. ಇದನ್ನ ಗಾಡಿ ಹೋಗೋಲ್ಲ, ಏನು ಮಾಡ್ಬೇಕು ನಾವು? ಈಗ ಹುಡುಗರು ಹೋಗ್ತಾವ, ಗಾಡಿ ಹೋಗ್ತಾವ, ಏನೂ ಹೋಗಕ್ಕೆ ಇರಲ್ಲ, ರಸ್ತೆ ಇಲ್ಲ. ಈಗೆಲ್ಲ ಗಾಡಿ ಅಡ್ಡ ಬೆಳಕತ್ತೆ, ಏನು ಮಾಡೋದು ನಾವು? ಬರ್ತಾವ 100 ಗಾಡಿ ಹೋಗ್ತಾವ, ಈಗ ಹ್ಯಾಂಗೆ ಮಾಡೋದು? ಒಬ್ಬರನ್ನ ಎಬ್ಸಾಕ್ ಬರೋದು, ಒಬ್ಬರನ್ನ ಹೋಗಕ್ಕೆ ಬರೋದು, ಹಿಂಗೆ ಮಾಡೋದಲ್ಲ. ಏನು ಮಾಡೋದು? ಯಾರು ಮಾಡೋದು? ರೋಡ್ ಒಲಿರ ಎಲ್ಲ ಮಣ್ಣು ಹಾಕಿಟ್ಟಾರ, ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟಾರ. ಈಗ ಏನು ಮಾಡ್ಬೇಕು ನಾವು? ಏನಾರು ಮಾಡ್ರಿ, ಒಟ್ಟು ಅದನ್ನ ಇದು ಮಾಡಿಕೊಡ್ತಾನೆ. हा पिरेगावातून मुंबईला जायचा रोड आहे. या रोडला SSC इंफ्रावाल्याने रोडवाल्याने काम करता असताना ह्याच्यात माती घालून अशी केलेली आहे. ह्या रोडवरनं गाडी एक वर येत नाही आणि खाली येत नाही, पूर्ण चिखल झालेला आहे. आणि ह्या रोड मुलं पण शाळेला जातात. ह्या चिखलात यायचं जायचं परिस्थिती झाली आहे. ह्या रोडला आता ह्या कोण जबाबदार, एवढा आता मोठा प्रश्न पडलेला आहे. कमीत कमी दिवसाला 50-60 गाड्या जातात येतात. त्या आता ह्याला कोण जबाबदार आहे, ह्या मोठा प्रश्न पडलेला आहे या पिरेगाळीच्या रोडाचा. रस्तो खर्च केला तर ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.